ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ದರ್ಶನ್. ಸರ್ ಇದು ತೋಟ ನಿಮ್ಮದೇನಾ? ಹೌದು, ನಮ್ಮದೇ. ಎಷ್ಟು ವರ್ಷದ ಸರ್ ಇದು? ಇದೊಂದು 13 ವರ್ಷದ ತೋಟ. ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ ಜೈವಿಕ ತಂತ್ರಜ್ಞಾನದಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಅಡಿಕೆ ಗಿಡ ಹಚ್ಚಿದಾಗಿದ್ದಾನು. ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟಲ್ಲಿ ಬರೋವಂಥ ಎಲ್ಲ ಥರದ ಪ್ರಾಡಕ್ಟ್ನು ಯೂಸ್ ಮಾಡಿದ್ದೀವಿ. ಸ್ಟಾರ್ಟಿಂಗಿಂದನೂ ಇದಕ್ಕೆ ಯೂಸ್ ಮಾಡಿದ್ದೀರಾ? ಹೌದು, ಭೂಮಿಲಿ ಇಟ್ಟಾಗಿಂದ ಸಮೇತ ಇದನ್ನೇ ಯೂಸ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ನೀವು, ಅಡಿಕೆ ಕೊಯ್ತಿದ್ದಾರೆ. ಇದು ಮೂರನೇ ಕೊಯ್ಲ್ ಅಲ್ವಾ ನೀವು ಬಂದಿರೋದು ಈಗ ಕೊಯ್ಯಕ್ಕೆ? ಮೂರನೇ ಕೊಯ್ಲು ಬಂದಿರೋದು. ಹೋದ ವರ್ಷ ಸುಮಾರು ಹಸೆ ಅಡಿಕೆನೇ 112 ಕ್ವಿಂಟಲ್ ಹಸೆ ಅಡಿಕೆ ಆಗಿತ್ತು. ಎಷ್ಟು ಎಕರೆಗೆ ಸರ್? 1 ಎಕರೆ 12 ಗುಂಟೆಗೆ 112 ಕ್ವಿಂಟಲ್ 112 ಕ್ವಿಂಟಲ್ ಹಸೆ ಅಡಿಕೆ ಆಗಿತ್ತು. ಬಾಬಾ. ಈ ವರ್ಷ ಒಂದು 25 to 30% ಮತ್ತೆ ರೈಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಈಗ ಅವ್ರು ಕೊಯ್ದಿದ್ದಾರಲ್ಲ, ಅವ್ರಿಗೆ ಕೇಳಿ, ಅವರೇ ಹೇಳ್ತಾರಲ್ಲ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂಜಯ್ ಅಂತ. ಬೇರೆ ತೋಟದ ಕೊಯ್ತಿರಲ್ಲ, ಅಲ್ಲಿ ಅಡಿಕೆಗೂ ಇಲ್ಲಿಗೂ ಏನು ಅನಿಸ್ತಾ ಇದೆ ನಿಮಗೆ? ಅಲ್ಲಿಗೂ ಇಲ್ಲಿಗೂ ಎಲ್ಲ ಇಳುವರಿ ಚೆನ್ನಾಗಿದೆ. ಮನೆ ಎಲ್ಲ ದೊಡ್ಡಕ್ಕಿದ್ದಾವೆ. ಕಾಯಿ ಶೈನಿಂಗು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹೌದಾ? ಅಂಡೋಡ್ಕ ರೋಗ ನೀವು ನೋಡಿದಂಗೆ ಅಂಡೋಡ್ಕ ರೋಗ ಮತ್ತು ಈ ಕೊಳೆ ರೋಗ ಎಲ್ಲ ಬೇರೆ ತೋಟಕ್ಕೂ ಇಲ್ಲಿಗೂ ಎಷ್ಟು ಕಂಪ್ಯಾರಿಸನ್ ಮಾಡಿದ್ರೆ ಡಿಫ್ರೆನ್ಸ್ ಏನೇನಿದೆ ನಿಮ್ಗೆ? ಅಷ್ಟಿಲ್ಲ. ಅಂಡೋಡ್ಕ ರೋಗ ಅಂತೂ ಟೋಟಲಿ ಬೇರೆ ತೋಟಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಒಂದು 75% ಯೂನಿಫಾರ್ಮ್ ಸೈಜಲ್ಲಿ ಇದೆ ಎಲ್ಲ ಅಡಿಕೆನೂ ಪೂರ್ತಿ. ನಾವು ಮೇಯ್ನಾಗಿ ನೋಡೋದು ಅವ್ರು ಫಾರ್ಮರ್ಸಿಗೆ ಎಲ್ಲಿ ಅವರು ಲಾಸ್ ಆಗ್ತಾರೆ ಅಂತಂದರೆ ಯೂನಿಫಾರ್ಮ್ ಸೈಜ್ ಇರೋಲ್ಲ ಯಾವ ಅಡಿಕೆ ಆದ್ರೂ. ಇಲ್ಲಿ ನೋಡಿ, ಎಲ್ಲದು ಯೂನಿಫಾರ್ಮ್ ಸೈಜಲ್ಲಿ ಇದೆ ಅಡಿಕೆ. ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಬಿಡಿ ಸರ್. ಪ್ರತಿಯೊಂದು ಗಿಡದಲ್ಲೂ ನೋಡಿ, ಇದೆಲ್ಲ ಯೂನಿಫಾರ್ಮ್ ಸೈಜಲ್ಲಿದೆ. ಒಂದು ಪೀಸು ಹೆಚ್ಚು ಕಡಿಮೆ ಇಲ್ಲ, ದೊಡ್ಡದು ಸಣ್ಣದು ಏನೂ ಇಲ್ಲ, ಎಲ್ಲ ಒಂದೇ ಸೈಜ್ ಇದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಏನಿಲ್ಲ ಸರ್, ಜೈವಿಕ ತಂತ್ರಜ್ಞಾನದಲ್ಲಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ನಿಮಗೆ ಈ ಥರ ಅದ್ಭುತವಾದಂಥ ತಂತ್ರಜ್ಞಾನ ಇರೋಂಥ ಔಷಧಿ ಎಲ್ಲಿ ಸಿಗೋಲ್ಲ. ಇದರಲ್ಲಿ ಜೈವಿಕ ತಂತ್ರಜ್ಞಾನ ತುಂಬ ಅದ್ಭುತವಾದ ಒಂದು ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಅಡಿಕೆ ಬೆಳೆದ್ರೆ ಇದಕ್ಕಿಂತ ಇನ್ನೂ ಇಳುವರಿ ಜಾಸ್ತಿ ತೆಗಿಬೋದು. ಭೂಮಿ ತಾಯಿನೂ ಉಳಿಸ್ಬೋದು, ಭೂಮಿನ ಕೆಮಿಕಲ್ ಫ್ರೀಯಿಂದ ಮಾಡ್ಬೋದು. ಸೊ ಇಷ್ಟಂದ್ರೂ ಹೇಳ್ಬೋದು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ತೆಗಿಬೋದು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.